ನಮಸ್ಕಾರ. ಈ ದಿನದ ಪತ್ರಿಕಾಗೋಷ್ಠಿಯ ಭಾಗವಹಿಸಿರ್ತಕ್ಕಂಥ ಎಲ್ಲ ಹಿರಿಯರೇ ಹಾಗೂ ಪ್ರಿಂಟ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ ಸ್ನೇಹಿತರೆ, ಏನು ದಿನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯದೊಂದಿಗೆ ಸಂವಿಧಾನದ ಅಡಿಯಲ್ಲಿ ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಇವತ್ತೊಂದು ದಿವಸ ಎಲ್ಲ ಅವಕಾಶಗಳನ್ನು ಕಾಂಗ್ರೆಸ್ ಪಕ್ಷ ಸಮಾನವಾಗಿ ಎಲ್ಲ ಜಾತಿಯವ್ರನ್ನ ಒಟ್ಟುಗೂಡಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಾಯಿದೆ. ಆ ಒಂದು ನಿಟ್ಟಿನಲ್ಲಿ ಈ ದಿನ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಒಂದು ಭಾಗ್ಯಗಳ ರಾಮಯ್ಯ ಅಂತೇಳಿ ಹೆಸರನ್ನು ಪಡ್ಕೊಂಡು ಸುಮಾರು 8 ವರ್ಷಗಳಿಗಿಂತ ಹೆಚ್ಚಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಳ್ಳೆಯ ಅಭಿವೃದ್ಧಿಯ ಸಾಮಾಜಿಕ ಅಭಿವೃದ್ಧಿಯ ಕೆಲಸಗಳನ್ನು ಮಾಡಿ ಇವತ್ತೊಂದು ದಿವಸ ಅವರು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ರಾಜ್ಯದ ಪರವಾಗಿ ಮತ್ತು ತಾಲೂಕಿನ ಜನತೆಯ ಪರವಾಗಿ ಸಲ್ಲಿಸಲಿಕ್ಕೆ ಇಚ್ಛಪಡ್ತೇನೆ. ಮತ್ತು ಮುಂದೆ ಈ ದಿನ CLB ಸಭೆಯನ್ನು ಏರ್ಪಡಿಸಿ ಮುಂದೆ ಒಬ್ಬರು ನಾಯಕರನ್ನಾಗಿ ಆಯ್ಕೆ ಮಾಡ್ತಕ್ಕಂಥ ಅವಕಾಶ ಸನ್ಮಾನ್ಯ DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳು ಮಾಡಬೇಕು ಅಂತೇಳಿ ಎಲ್ಲರೂ ಒತ್ತಾಸೆ ಮೇರೆಗೆ ಇವತ್ತೊಂದು ದಿವಸ ರಾಜ್ಯ ಎಲ್ಲ ಎದುರು ನೋಡ್ತಾ ಇದೆ. ಸೊ ಅವರ ಒಂದು ಅವಧಿಯಲ್ಲಿ ನಮ್ಮ ಜಿಲ್ಲೆಯ ಹಿರಿಯರು ಎಲ್ಲರೂ ನಮ್ಮ ಸ್ನೇಹಿತರೆಲ್ಲ ಹೇಳ್ದಂಗೆ 7 ಬಾರಿ ಸಂಸತ್ ಸದಸ್ಯರಾಗಿ ಕೇಂದ್ರದ ಒಂದು ಆಡಳಿತದಲ್ಲಿ 10 ವರ್ಷ ಸೇವೆಯನ್ನು ಸಲ್ಲಿಸಿ ಮತ್ತು ರಾಜ್ಯದಲ್ಲಿ ಒಂದು ನಮಗೆ ಆಹಾರ ಸಚಿವರಾಗಿ ಒಳ್ಳೆಯ ಸೇವೆಯನ್ನು ಕೊಟ್ಟಿರ್ತಕ್ಕಂಥ ಶ್ರೀಯುತ KH ಮುನಿಯಪ್ಪನವ್ರಿಗೆ ಒಂದು ನಮ್ಮ ಮುಂದಿನ ಕಾಂಗ್ರೆಸ್ ನೇತೃತ್ವದ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯ ಸ್ಥಾನ ಅಥವಾ KPCCಯ ಸಾರಥ್ಯದ ಅಧ್ಯಕ್ಷತೆಯನ್ನು ಕೊಡಲಿಕ್ಕೆ ನಾವೆಲ್ಲರೂ ಒತ್ತಾಯವನ್ನು ಸರ್ಕಾರದ ಮೇಲೆ ಮತ್ತು ಹೈಕಮಾಂಡ್ ಮೇಲೆ ಒತ್ತಾಯವನ್ನು ಮಾಡ್ತವೆ. ಸೊ ಅದ್ರ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಬಹಳ ಗಟ್ಟಿಯಾಗಿ ನಿಂತಿದೆ. ಕಳೆದ ಚುನಾವಣೆಯಲ್ಲಿ 4 ಶಾಸಕರನ್ನು ಕೊಡುಗೆಯಾಗಿ ನಮ್ಮ ಜಿಲ್ಲೆಯಿಂದ ನಾವು ಕೊಟ್ಟಿದ್ದೇವೆ. ನಮ್ಮ ಜಿಲ್ಲೆಯವ್ರಿಗೆ 4 ಜನದಲ್ಲಿ ಯಾರಿಗಾದರೂ ಕೊಡಲಿ, 4 ಜನ ಶಾಸಕರಿದ್ದಾರೆ ಕಾಂಗ್ರೆಸ್ ಶಾಸಕರು, 4 ಜನದಲ್ಲಿ ಯಾರಿಗಾದರೂ ಒಬ್ಬರು ಕೊಟ್ಟು ನಮ್ಮ ಜಿಲ್ಲೆಯವರೇ ಒಬ್ಬ ಜಿಲ್ಲಾ ಮಂತ್ರಿ ಆದರೆ ಭಾಳ ಹೆಮ್ಮೆ ಆಗ್ತದೆ. ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷಕ್ಕೆ 2028ರಲ್ಲಿ ನಾವೆಲ್ಲ ಜನಗಳ ಮುಂದೆ ಹೋಗಿ ಧೈರ್ಯವಾಗಿ ಓಟನ್ನು ಕೇಳಲಿಕ್ಕೆ ಚೆನ್ನಾಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಇವತ್ತಿಂದ ಹೈಕಮಾಂಡ್ ಮತ್ತು ಮುಂದೆ ಸರ್ಕಾರವನ್ನು ನಡೆಸ್ತಕ್ಕಂಥ ನಾಯಕರಿಗೆ ನಾವೆಲ್ಲರೂ ಸಹ ಒತ್ತಾಯವನ್ನು ಮಾಡ್ತೇವೆ. ಈ ನಿಟ್ಟಿನಲ್ಲಿ ನಮಗೆಲ್ರಿಗೂ ಒಳ್ಳೆಯದಾಗ್ತದೆ. ಮುಳಬಾಗಿಲಿಗೂ ಅಥವಾ ನಮ್ಮ ಕೋಲಾರ ಜಿಲ್ಲೆಗೆ ಒಂದು ಸ್ಥಾನ ಲಭಿಸಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಮಸ್ಕಾರಗಳನ್ನು ತಿಳಿಸಿ ಜೈ ಹಿಂದ್.